ತಿರುಳ್ಗನ್ನುಡದ ಬೆಳ್ನುಡಿ. ಮುದ್ದಣ ನಂದಳಿಕೆ ಲಕ್ಷ್ಮೀನಾರಾಯಣ. ಅ 1 ಅಂಕದ ಪ್ರಶ್ನೆಗಳು. 1. ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಯಾರು? ಮನೋರಮೆಯು ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದಳು. 2. ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಉಳಿದರೂ ಅಳಿದರೂ ದಾರಿ ತೋರಿಸುವಂತಹ ರಸಭರಿತವಾದ ರಾಮಾಯಣದ ಯಾವುದಾದರೊಂದು ಪ್ರಸಂಗ ಹೇಳಬೇಕೆಂದು ಕೇಳಿದಳು. 3. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ಶೇಷನು ಮೊದಲು ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದನು. 4. ಎಂತಹ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಕೇಳುವಳು? ಹೃದಯಕ್ಕೆ ಆನಂದ ನೀಡುವಂಥ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. 5. ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ಮನೋರಮೆ ಬಹುಮಾನವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವೆನೆಂದಳು. 6. ವಸುಧೆಗೆ ಒಡೆಯನೆನಿಸಿದವನು ಯಾರು? ವಸುಧೆಗೆ ಒಡೆಯನೆನಿಸಿದವನು ಶ್ರೀರಾಮಚಂದ್ರ. 7. ಕನ್ನಡವು ಕಸ್ತೂರಿಯಲ್ಲವೇ ಎಂದವರಾರು? ಮನೋರಮೆಯು ಕನ್ನಡವು ಕಸ್ತೂರಿಯಲ್ಲವೇ ಎಂದು ಹೇಳಿದಳು. 2 ಅಂಕದ ಪ್ರಶ್ನೆಗಳು. 1. ಮುದ್ದಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ದೂರದಿಂದಲೇ ಪತಿ ಬರುವುದನ್ನು ಕಂಡ ಮನೋರಮೆ ಎದ್ದು ಆತನನ್ನು ಎದುರುಗೊಂಡು ಕೈಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಟ್ಟು ಮನೆಯೊಳಗೆ ಕರೆದುಕೊಂಡು ಹೋಗಿ ಮಣೆಯಿತ್ತು. ಕುಡಿಯಲು ಹಾಲನ್ನು, ತಿನ್ನಲು ರುಚಿಕರವಾದ ಹಣ್ಣುಗಳನ್ನು ಮಾತ್ರವಲ್ಲದೆ ರಸವತ್ತಾದ ಕಂಪುಭರಿತ ತಾಂಬೂಲವನ್ನು ನೀಡಿ ಉಪಚರಿಸಿದಳು. 2. ಮನೋರಮೆ ಕಥೆ ಹೇಳೆಂದು ಕೇಳಲು ಕಾರಣವೇನು? ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಹಗಲು ಬಹಳ ದೀರ್ಘವಾಗಿ ಕಾಣಿಸುತ್ತಿದೆ. ಮನಸ್ಸಿಗೆ ಬೇಸರವಾಗಿದೆ. ಆದ್ದರಿಂದ ಯಾವುದಾದರೂ ನಲ್ಗಥೆಯನ್ನು ಹೇಳು ಎಂದು ಕೇಳಿದಳು. 3. ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲೆಂದು ಮುದ್ದಣ ಕೇಳಿದನು? ಮನೋರಮೆಯು ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಮನಸ್ಸಿಗೆ ಬೇಸರವಾಗಿದೆ. ಯಾವುದಾದರೂ ಒಂದು ಕಥೆಯನ್ನು ಹೇಳು ಎಂದಾಗ ಮುದ್ದಣನು ಅಷ್ಟೇ ತಾನೇ? ಯಾವ ಕಥೆ ಹೇಳಲಿ? ಭೋಜಪ್ರಬಂಧವೋ, ವಿಕ್ರಮ ವಿಜಯವೋ, ಮಹಾವೀರ ಚರಿತೆಯೋ ಎಂದಾಗ ಇವುಗಳಲ್ಲಿ ನನಗೆ ಆಸಕ್ತಿಯಿಲ್ಲ. ಉಳಿದರೂ ಅಳಿದರೂ ದಾರಿರೋರಿಸುವಂತ ರಸಭರಿವಾದ ಕಥೆ ಹೇಳು ಎನ್ನುತ್ತಾಳೆ. ಆಗ ಮುದ್ದಣನು ನಿನಗೆ ಯಾವ ರಸ ಇಷ್ಟ? ಶೃಂಗಾರ ರಸವೇ, ವೀರರಸವೇ, ಹಾಸ್ಯರಸವೇ ಎಂದು ಕೇಳಿದನು. ಯಾವ ಧಾಟಿಯಲ್ಲಿ ಕಥೆಯನ್ನು ಹೇಳೆಂದು ಮನೋರಮೆ ಕೇಳಿದಳು? ಮುದ್ದಣನು ಪದ್ಯದಲ್ಲಿ ಕಥೆ ಹೇಳಲೋ ಗದ್ಯದಲ್ಲಿ ಕಥೆ ಹೇಳಲೋ ಎಂದು ಕೇಳಿದಾಗ ಪದ್ಯದಲ್ಲಿ ಬೇಡ, ಹೃದಯಕ್ಕೆ ಹತ್ತಿರವಾದ ಗದ್ಯದಲ್ಲೇ ಕಥೆ ಹೇಳು ಎಂದು ಕೇಳಿದಳು. 5. ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದೆಂದು ಮುದ್ದಣ ಹೇಳಿದನು? ಕಥೆ ಹೇಳಲು ಆರಂಭಿಸುವ ಮುನ್ನ ಮುದ್ದಣನು ಮನೋರಮೆಯಲ್ಲಿ ಇಂಥ ನಲ್ಗಥೆಯನ್ನು ಹೇಳಿದರೆ ಅರಮನೆಯಲ್ಲಿ ರತ್ನದ ಕಡಗವನ್ನು, ಚಿನ್ನದ ಕಂಠೀಹಾರವನ್ನು ಕೊಡುತ್ತಾರೆ. ಆದರೆ ನೀನು ಏನು ಕೊಡುವೆ ಎಂದು ಹೇಳಿದನು. 6. ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರಿಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ? ಮುದ್ದಣ ಕಥೆಯನ್ನು ಸ್ವಸ್ತಿ ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೇಂದ್ರ ಎಂದು ಆರಂಭಿಸಿದಾಗ ಮನೋರಮೆಯು ಇದು ಸಂಸ್ಕೃತದ ನುಡಿ, ಕನ್ನಡದ ಸೊಗಸನ್ನೇ ತಿಳಿಯದ ನನಗೆ ಸಂಸ್ಕೃತದ ಸೊಗಸು ಅರ್ಥವಾಗುವುದೇ ಎಂದು ಹೇಳುವಾಗ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರಿಕಿದಂತಾಯಿತು ಎಂದು ಹೇಳಿದ್ದಾಳೆ. 7. ಸಂಸ್ಕೃತ ಕನ್ನಡಗಳು ಸೇರಿದರೆ ಹೇಗೆ ಸೊಗೈಸುತ್ತದೆ? ಸಂಸ್ಕೃತ ಒಂದು ಚಿನ್ನದಲ್ಲಿ ಪೋಣಿಸಿದ ರತ್ನದ ಮಣಿ, ಕರಿಮಣಿ ಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ ಸಂಸ್ಕೃತ ಮತ್ತು ಕನ್ನಡವನ್ನು ರಸಂ ಒಸರುವಂತೆ, ಕಾವ್ಯ ಲಕ್ಷಣವಿರುವಂತೆ ಅಲ್ಲಲ್ಲಿ ಬೆರೆಸಿ ಹೇಳಿದಾಗ ಚೆನ್ನಾಗಿರುತ್ತದೆ ಎಂದು ಮುದ್ದಣ ಹೇಳುತ್ತಾನೆ. ಸಂದರ್ಭ. 3 ಅಂಕದ ಪ್ರಶ್ನೆಗಳು. 1. ಬಲ್ ಸೋನೆಯ ಜಿನುಂಗಿನತ್ತಣಿನೆನ್ನ ಬಗೆಯುಂ ಬೇಸರ್ತುದು. ಆಯ್ಕೆ. ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಮನೋರಮೆಯು ಮುದ್ದಣನಲ್ಲಿ ಹೇಳುವ ಮಾತು ಇದಾಗಿದೆ. ವಿವರಣೆ.
ಅರಮನೆಯಿಂದ ಒಂದು ಸಂಜೆ ಮನೆಗೆ ಬಂದ ಮುದ್ದಣನಿಗೆ ಮನೋರಮೆಯು ಹಸಿವು ಬಳಲಿಕೆ ಹೋಗಲು ಹಾಲು ಹಣ್ಣು ತಾಂಬೂಲಗಳನ್ನೆಲ್ಲ ಕೊಟ್ಟು ಉಪಚಾರ ಮಾಡುತ್ತಾ ತನ್ನ ಬೇಡಿಕೆಯನ್ನು ಮುಂದಿಡುತ್ತಾ ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಹಗಲು ಬಹಳ ದೀರ್ಘವಾಗಿ ಕಾಣಿಸುತ್ತಿದೆ, ಮನಸ್ಸಿಗೆ ಬೇಸರವಾಗಿದೆ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. 2. ನಿನಗಾವರಸದೊಳಿಷ್ಠಂ. ಆಯ್ಕೆ. ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಕನ್ನಡದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಮುದ್ದಣ ಮನೋರಮೆಯಲ್ಲಿ ಹೇಳುತ್ತಾನೆ. ವಿವರಣೆ: ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಹಗಲು ಬಹಳ ದೀರ್ಘವಾಗಿ ಕಾಣಿಸುತ್ತಿದೆ, ಮನಸ್ಸಿಗೆ ಬೇಸರವಾಗಿದೆ, ಯಾವುದಾದರೂ ಒಂದು ಕಥೆಯನ್ನು ಹೇಳು ಎಂದಾಗ ಮುದ್ದಣನು ಅಷ್ಟೇ ತಾನೇ, ಯಾವ ಕಥೆ ಹೇಳಲಿ? ಭೋಜಪ್ರಬಂಧವೋ, ವಿಕ್ರಮ ವಿಜಯವೋ, ಮಹಾವೀರ ಚರಿತೆಯೋ ಎಂದಾಗ ಇವುಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ಉಳಿದರೂ ಅಳಿದರೂ ದಾರಿ ತೋರಿಸುವಂಟ ರಸಭರಿತವಾದ ಕಥೆ ಹೇಳು ಎಂದು ಹೇಳುತ್ತಾಳೆ. ನಿನಗೆ ಯಾವ ರಸ ಇಷ್ಟ? ಶೃಂಗಾರ ರಸವೇ, ವೀರರಸವೇ, ಹಾಸ್ಯರಸವೇ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. 3. ಸೀತಾಪಹರಣದ ಕಥನದೊಳ್ ಬಯಕೆಯೇ. ಆಯ್ಕೆ. ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುದ್ದಣ ತನ್ನ ಮಡದಿ ಮನೋರಮೆಯಲ್ಲಿ ಕೇಳುವ ಪ್ರಶ್ನೆ ಇದಾಗಿದೆ. ವಿವರಣೆ: ಮುದ್ದಣ ಮನೋರಮೆಯರು ಸುಖಸಲ್ಲಾಪದಿಂದ ಮಾತನಾಡುತ್ತಿರುವಾಗ ಮನೋರಮೆಯು ರಾಮಾಯಣದ ಯಾವುದಾದರೂ ಒಂದು ಕಥೆ ಹೇಳು ಎಂದು ಕೇಳಿದಾಗ ಮುದ್ದಣನು ಸೀತಾ ಸ್ವಯಂವರದ ಕಥೆ ಹೇಳಲೇ ಎಂದಾಗ ಅದನ್ನು ಮೊದಲೇ ಕೇಳಿದ್ದೇನೆ ಎನ್ನುತ್ತಾಳೆ. ಹಾಗಾದರೆ ಏನು? ಸೀತಾಪಹರಣದ ಕಥೆಯೇ ಕೇಳುವ ಬಯಕೆಯೇ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. 4. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಆಯ್ಕೆ. ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನೋರಮೆಯು ಮುದ್ದಣನಲ್ಲಿ ಹೇಳುವ ಮಾತಿದು. ವಿವರಣೆ: ಮನೋರಮೆಯ ಬಯಕೆಯಂತೆ ಶ್ರೀರಾಮನು ಅಶ್ವಮೇಧ ಮಾಡಿದ ಕಥೆಯನ್ನು, ಅಂದರೆ ಶೇಷರಾಮಾಯಣವನ್ನು ಹೇಳಲು ನಿರ್ಧರಿಸಿದ ಮುದ್ದಣ ಪದ್ಯದಲ್ಲಿ ಹೇಳಲೋ ಗದ್ಯದಲ್ಲಿ ಹೇಳಲೋ ಎಂದು ಕೇಳಿದಾಗ ಮನೋರಮೆ ಈ ಮೇಲಿನಂತೆ ಹೇಳುತ್ತಾಳೆ. ಪದ್ಯಧಾಟಿಗಿಂತಲೂ ಹೃದಯಕ್ಕೆ ಗದ್ಯಧಾಟಿ ಹತ್ತಿರ ಎಂಬುದು ಅವಳ ಭಾವನೆಯಾಗಿದೆ. 5. ಕಬ್ಬಂ ಕಂಡಲ್ ಥಕಚ್ಚಳಿಯನಿತ್ತರ್. ಆಯ್ಕೆ. ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನೋರಮೆಯು ಮುದ್ದಣನಲ್ಲಿ ಹೇಳುವ ಮಾತಿದು. ಕಥೆ ಹೇಳಲು ಆರಂಭಿಸುವ ಮುನ್ನ ಮುದ್ದಣನು ಇಂಥ ನಲ್ಗಥೆಯನ್ನು ಹೇಳಿದರೆ ಅರಮನೆಯಲ್ಲಿ ರತ್ನದ ಕಡಗವನ್ನೋ ಚಿನ್ನದ ಕಂಠೀಹಾರವನ್ನೋ ಕೊಡುತ್ತಾರೆ, ನೀನೇನು ಕೊಡುವೆ ಎಂದು ಕೇಳುತ್ತಾನೆ. ಮನೋರಮೆಯು ಅದಕ್ಕೆ ತನ್ನ ಉತ್ತರವಾಗಿ ಎನ್ನನೇ ಆ ನೀವೆಂ ಎಂದು ಹೇಳುತ್ತಾಳೆ. ಅವನು ಬಿಡದೆ, ಮೊದಲೇ ನಿನ್ನ ತಂದೆ ತಾಯಿಗಳು ನಿನ್ನನ್ನು ನನಗೆ ಅರ್ಪಿಸಿದ್ದಾರೆ, ಬೇರೆ ಏನು ಕೊಡುವೆ ಎಂದು ಕೀಟಾಲೆ ಮಾಡುತ್ತಾನೆ. ಅವಳೋ ಮಹಾಜಾಣೆ, ಅರಮನೆಯವರು ಕಥೆ ಕೇಳಿದ ನಂತರ ಉಡುಗೊರೆ ನೀಡುವರಲ್ಲವೇ, ನಾನು ಕಥೆ ಕೇಳಿ ಅದರ ಶಕ್ತಿ ಎಷ್ಟಿದೆ ನೋಡಿ ಅದಕ್ಕೆ ತಕ್ಕಂತೆ ಸನ್ಮಾನಿಸುತ್ತೇನೆ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. 6. ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತಾಯಿತು. ಆಯ್ಕೆ. ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮನೋರಮೆಯು ಮುದ್ದಣನಲ್ಲಿ ಹೇಳುವ ಮಾತಿದು. ಮುದ್ದಣ ಕಥೆಯನ್ನು ಸ್ವಸ್ತಿ ಶ್ರೀಮತ್ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಎಂದು ಆರಂಭಿಸಿದಾಗ ಮನೋರಮೆಯು ಓಹೋ ತಡೆ, ಭೂಮಿಗೆ ಒಡೆಯನಾದ ಶ್ರೀರಾಮಚಂದ್ರನ ಕಥೆಯನ್ನು ಹೇಳು ಎಂದರೆ ಜೈನ ಮಹಾಪುರುಷರ ಕಥೆಯನ್ನು ಹೇಳುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾ ಸಾಕು, ಇಂಥ ಎದೆಬಿರಿಯುವ ಕಥೆಗೆ ಎಂಥ ಉಡುಗೊರೆ ನೀಡಲಿ ಎನ್ನುತ್ತಾಳೆ. ಅದಕ್ಕೆ ಮುದ್ದಣನು ಈ ರೀತಿಯಾಗಿ ಕಾವ್ಯವನ್ನು ಪ್ರಾರಂಭಿಸುವುದು ಸಂಸ್ಕೃತದ ಒಂದು ಚೆಲುವು ಎನ್ನುತ್ತಾನೆ. ಆಗ ಮನೋರಮೆ ಆತನ ಮಾತಿಗೆ ಉತ್ತರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. 7.
ಕನ್ನಡಂ ಕಸ್ತೂರಿಯಲ್ತೆ. ಆಯ್ಕೆ ಈ ಮಾತನ್ನು ಮುದ್ದಣ ಕವಿಯು ರಚಿಸಿರುವ ತಿರುಳ್ಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮನೋರಮೆಯು ಮುದ್ದಣನಲ್ಲಿ ಹೇಳುವ ಮಾತಿದು. ಸ್ವಸ್ತಿ ಶ್ರೀಮತ್ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಎಂದು ಆರಂಭಿಸಿದಾಗ ಮನೋರಮೆಯು ಇದು ಸಂಸ್ಕೃತದ ನುಡಿ. ಕನ್ನಡದ ಸೊಗಸನ್ನೇ ಅರಿಯದ ನನಗೆ ಸಂಸ್ಕೃತದ ಸೊಗಸು ಅರ್ಥವಾಗುವುದೇ? ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ. ಹಾಗಾಗಿ ನನಗೆ ತಿರುಳ್ಗನ್ನಡದಲ್ಲಿಯೇ ಕಥೆಯನ್ನು ಹೇಳು ಎಂದು ಹೇಳುವಾಗ ಕನ್ನಡಂ ಕಸ್ತೂರಿಯಲ್ತೆ ಎಂದಿದ್ದಾಳೆ. 4 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಮುದ್ದಣ ಅರಮನೆಯಿಂದ ಬಂದ ಪರಿಯನ್ನು, ಮನೋರಮೆಯ ಉಪಚಾರವನ್ನು ವಿವರಿಸಿ. ಕಾಡು ನಾಡುಗಳೆಲ್ಲ ಸುಂದರವಾಗಿ ಮನೋಹರವಾಗಿ ಕಾಣಿಸುತ್ತಿದ್ದಂತಹ ಮಳೆಗಾಲದ ಒಂದು ದಿನ ಸಂಜೆಯ ಹೊತ್ತಿನಲ್ಲಿ ಕವಿಗಳ ವಲ್ಲಭ, ಕವಿಗುರು ಎನಿಸಿಕೊಂಡ ಮುದ್ದಣನು ರಾಜನ ಸಭೆಯನ್ನು ಮುಗಿಸಿಕೊಂಡು ಅರಮನೆಯಿಂದ ಹೊರಹೊರಟು ನಡೆಯುತ್ತಾ ಪಕ್ಕದ ಬೀದಿಯನ್ನು ಬಳಸಿಕೊಂಡು ಮುನ್ನಡೆಯುತ್ತಾ ತನ್ನ ಮನೆಯ ಕಡೆಗೆ ಬರುತ್ತಾನೆ. ಆತನ ಬರುವಿಕೆಯನ್ನು ದೂರದಿಂದಲೇ ಗಮನಿಸಿದ ಆತನ ಮಡದಿ ಮನೋರಮೆಯು ತಾನು ಕೂತಲ್ಲಿಂದ ಎದ್ದು ಪತಿಯನ್ನು ಎದುರುಗೊಂಡು ಕಾಲು ತೊಳೆಯಲು ನೀರನ್ನು ಕೊಟ್ಟು ನಂತರ ಆತನ ಕೈಯನ್ನು ಹಿಡಿದು ಒಳಮನೆಗೆ ಕರೆದುಕೊಂಡು ಬಂದು ಮಣೆಯಿಟ್ಟು ಕುಳ್ಳಿರಿಸಿ ತಿನ್ನಲು ರುಚಿಕರವಾದ ಹಣ್ಣನ್ನು, ಕೆನೆಭರಿತವಾದ ಹಾಲನ್ನು ಕುಡಿಯಲು ಕೊಟ್ಟಳು. ಜೊತೆಯಲ್ಲಿ ರಸವತ್ತಾದ ಕಂಪುಭರಿತ ತಾಂಬೂಲವನ್ನೂ ಕೂಡ ಸವಿಯಲು ಕೊಡುತ್ತಾಳೆ. ಆಕೆಯ ಉಪಚಾರದಿಂದ ಮುದ್ದಣನ ಹಸಿವು, ಬಳಲಿಕೆಯೂ ನಿವಾರಣೆಯಾಯಿತು. ಹೀಗೆ ಸುಖ ಸಂತೋಷದಿಂದ ಪತಿಪತ್ನಿಯರು ಕಾಲ ಕಳೆಯುತ್ತಿದ್ದರು. ಪ್ರಶ್ನೆ 2. ಒಳ್ಳೆಯದೊಂದು ಕಥೆ ಹೇಳಬೇಕೆಂದಾಗ ಮುದ್ದಣನ ಪ್ರತಿಕ್ರಿಯೆ ಏನು? ಮನೋರಮೆಯು ಮುದ್ದಣನನ್ನು ಉಪಚರಿಸುತ್ತಾ ತಾಂಬೂಲವನ್ನು ನೀಡುತ್ತಾ ಮೊದಲು ಪತಿಯ ಬಳಲಿಕೆಯನ್ನು ನಿವಾರಿಸುತ್ತಾಳೆ. ಆಮೇಲೆ ತನ್ನ ಮನದ ಬಯಕೆ ಈಡೇರಿಸಿಕೊಳ್ಳಲು ಮುಂದಾಗುತ್ತಾಳೆ. ಮನೋರಮೆ ಮುದ್ದಣನಲ್ಲಿ ಹಗಲಿರುಳು ಒಂದೇ ಸಮನೆ ಸುರಿಯುತ್ತಿರುವ ಈ ಜಡಿ ಮಳೆಯಿಂದಾಗಿ ಮನಸ್ಸಿಗೆ ಬೇಸರವಾಗಿದೆ. ಹಾಗಾಗಿ ಯಾವುದಾದರೂ ಒಂದು ಕಥೆಯನ್ನು ಹೇಳು ಎನ್ನುತ್ತಾಳೆ. ಆಕೆಯ ಉಪಚಾರದಿಂದ ಸಂತೃಪ್ತನಾದ ಮುದ್ದಣನು ಅಷ್ಟೇ ತಾನೇ, ಯಾವ ಕಥೆ ಹೇಳಲಿ? ಭೋಜ ಪ್ರಬಂಧವೋ, ವಿಕ್ರಮ ವಿಜಯವೋ, ಮಹಾವೀರ ಚರಿತೆಯೋ ಎಂದಾಗ ಇವುಗಳಲ್ಲಿ ನನಗೆ ಆಸಕ್ತಿಯಿಲ್ಲ. ಉಳಿದರೂ ಆಳಿದರೂ ದಾರಿ ತೋರಿಸುವ ರಸಭರಿತವಾದ ಕಥೆ ಹೇಳು ಎಂದು ಕೇಳುತ್ತಾಳೆ. ಆಗ ಮುದ್ದಣನು ನಿನಗೆ ಯಾವ ರಸದಲ್ಲಿ ಕಥೆ ಹೇಳಲಿ? ಶೃಂಗಾರ, ಹಾಸ್ಯ, ವೀರರಸಗಳೇ ಎಂದು ಕೇಳಿದನು. ಅದಕ್ಕೆ ಆಕೆ ಯಾವ ರಸದಲ್ಲಿ ಎಂದರೆ ನವರಸಗಳು ಒಂದಾಗಿರುವ ಕಥೆ ಹೇಳು ಎನ್ನುತ್ತಾಳೆ. ಹಾಗಾದರೆ ಯಾವ ಕಥೆ ಎಂದಾಗ ರಾಮಾಯಣದೊಳ್ ಏನಾನು ಮೊಂದು ಎಂದಾಗ ಹಾಗೆಯೇ ಆಗಲಿ ಎಂದ ಮುದ್ದಣನು ಸೀತಾ ಸ್ವಯಂವರದ ಕಥೆ ಹೇಳಲೇ ಎಂದಾಗ ಅದನ್ನು ಮೊದಲೇ ಕೇಳಿದ್ದೇನೆ ಎನ್ನುತ್ತಾಳೆ. ಹಾಗಾದರೆ ಏನು ಸೀತಾಪಹರಣದ ಕಥೆ ಕೇಳುವ ಬಯಕೆಯೇ ಎಂದಾಗ ತಾನು ಒಲ್ಲೆ ಎನ್ನುತ್ತಾಳೆ. ಹಾಗಾದರೆ ಬೇರೆ ಯಾವ ಸುಂದರ ಕಥೆಯನ್ನು ಹೇಳಲಿ ಎಂದಾಗ ಇದೇಕೆ ಹೀಗೆ ಹೇಳುತ್ತಿದ್ದೀರಿ? ನಾಡಿನಲ್ಲಿ ಎಷ್ಟೋ ರಾಮಾಯಣದ ಕಥೆಗಳಿವೆ. ಅದರಲ್ಲಿ ನೀವು ಕೇಳಿ ಅರಿತಿರುವ ಒಂದು ಒಳ್ಳೆಯ ಕಥೆಯನ್ನು ಹೇಳಿ ಎಂದಾಗ ಮುದ್ದಣನು ಯಾವುದಾಗಬಹುದು ಎಂದು ನೀನೇ ಒಂದನ್ನು ಆಯ್ದುಕೊಂಡು ಹೇಳು ಎನ್ನುತ್ತಾನೆ. ಆಗ ಮನೋರಮೆಯು ಶ್ರೀರಾಮನು ಅಶ್ವಮೇಧ ಯಾಗವನ್ನು ಕೈಗೊಂಡನಂತಲ್ಲ, ಆ ಕಥೆಯೇ ಹೇಳಿ ಎಂದಾಗ ಶೇಷರಾಮಾಯಣದ ಕಥೆಯೇ ಆಗಬಹುದು ಎನ್ನುತ್ತಾ ಮುದ್ದಣನು ಆಕೆಯ ಮಾತಿಗೆ ಉತ್ತರವಾಗಿ ಈ ಕಥೆಯನ್ನು ಮೊದಲು ಶೇಷನು ವಾತ್ಸಾಯನನಿಗೆ ಹೇಳಿದನು ಎನ್ನುತ್ತಾನೆ. ಯಾವ ದಾಟಿಯಲ್ಲಿ ಹೇಳಲಿ? ಪದ್ಯದಲ್ಲೋ ಅಥವಾ ಗದ್ಯದಲ್ಲೋ ಎಂದಾಗ ಆಕೆ ಪ್ರತಿಕ್ರಿಯಿಸುತ್ತಾ ಹೃದಯಕ್ಕೆ ಹತ್ತಿರವಾದ ಗದ್ಯದಲ್ಲೇ ಆಗಬಹುದು ಎನ್ನುತ್ತಾಳೆ. ಮುದ್ದಣ ತನ್ನ ಸಲ್ಲಾಪವನ್ನು ಮುಂದುವರಿಸುತ್ತಾ ಅದು ಹಾಗಿರಲಿ, ಅರಮನೆಯಲ್ಲಿ ಈ ರೀತಿಯ ನಲ್ಗಥೆಯನ್ನು ಹೇಳಿದರೆ ರತ್ನದ ಕಡಗವನ್ನೋ ಚಿನ್ನದ ಕಂಠೀಹಾರವನ್ನೋ ಉಡುಗೊರೆಯಾಗಿ ನೀಡುತ್ತಾರೆ. ನೀನು ಏನನ್ನು ಕೊಡುವೆ ಎಂದು ಆಕೆಯನ್ನು ಕೀಟಲೆಗೈಯುತ್ತಾ ಆತ ಪ್ರತಿಕ್ರಿಯಿಸುತ್ತಾನೆ. ಪ್ರಶ್ನೆ 3. ಎಂತಹ ತಿರುಳು ಕನ್ನಡದಲ್ಲಿ ಕಥೆಯನ್ನು ಹೇಳುವುದಾಗಿ ಮುದ್ದಣ ಹೇಳುವನು?
ಮುದ್ಧಣ ಕಥೆಯನ್ನು ಸ್ವಸ್ತಿ ಶ್ರೀಮತ್ ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಎಂದು ಆರಂಭಿಸಿದಾಗ ಮನೋರಮೆಯು ಓ ತಡೆ ಭೂಮಿಗೆ ಒಡೆಯನಾದ ಶ್ರೀರಾಮಚಂದ್ರನ ಕಥೆಯನ್ನು ಹೇಳು ಎಂದರೆ ಜೈನ ಮಹಾಪುರುಷರ ಕಥೆಯನ್ನು ಹೇಳುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾಳೆ. ಸಾಕು ಇಂಥ ಎದೆಬಿರಿಯುವ ಕಥೆಗೆ ಎಂತಹ ಉಡುಗೊರೆ ನೀಡಲಿ ಎನ್ನುತ್ತಾಳೆ. ಆಗ ಮುದ್ಧಣನು ಪ್ರತಿಕ್ರಿಯಿಸುತ್ತಾ, ಈ ರೀತಿಯಾಗಿ ಕಾವ್ಯವನ್ನು ಪ್ರಾರಂಭಿಸುವುದು ಸಂಸ್ಕೃತದ ಒಂದು ಚೆಲವು ಎನ್ನುತ್ತಾನೆ. ಆಗ ಮನೋರಮೆಯು ಆತನ ಮಾತಿಗೆ ಉತ್ತರವಾಗಿ, ಒಳ್ಳೆದೊಳ್ಳೆದು, ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂಟಾಯಿತು. ಕನ್ನಡದ ಸೊಗಸನ್ನೇ ಅರ್ಥಮಾಡಿಕೊಳ್ಳುವಷ್ಟು ಸಮರ್ಥಳು ನಾನಲ್ಲ, ಅಂಥದ್ರಲ್ಲಿ ಸಂಸ್ಕೃತದ ಸೊಗಸನ್ನು ಹೇಳುವೇನೇ? ಆಗ ಮುದ್ಧಣನು, ಹಾಗಾದರೆ ಇನ್ನು ಯಾವ ರೀತಿಯಲ್ಲಿ ಹೇಳಲಿ ಎಂದಾಗ ಮನೋರಮೆಯು, ಕನ್ನಡವು ಕಸ್ತೂರಿಯಂತೆ ಅಲ್ಲವೇ? ಆದ್ದರಿಂದ ಕಥೆಯನ್ನು ತಿರುಳು ಕನ್ನಡದ ಬೆಳ್ಳುಡಿಯಲ್ಲಿ ಸಾರವನ್ನು ಮಾತ್ರ ಹೇಳು ಎನ್ನುತ್ತಾಳೆ. ಆಗ ಮುದ್ಧಣನು, ಸಂಸ್ಕೃತ ಒಂದು ಚಿನ್ನದಲ್ಲಿ ಪೋಣಿಸಿದ ರತ್ನದ ಮಣಿ, ಕರಿಮಣಿ ಸರದಲ್ಲಿ ಕೆಂಪು ಹವಳವನ್ನು ಪೋಣಿಸಿದಂತೆ, ಸಂಸ್ಕೃತ ಮತ್ತು ಕನ್ನಡವನ್ನು ರಸಂ ವಸರುವಂತೆ, ಕಾವ್ಯ ಲಕ್ಷಣವಿರುವಂತೆ ಅಲ್ಲಲ್ಲಿ ಬೆರೆಸಿ ಹೇಳಿದಾಗ ಚೆನ್ನಾಗಿರುತ್ತದೆ ಎಂದು ಮುದ್ಧಣ ಹೇಳುತ್ತಾನೆ. ಪ್ರಶ್ನೆ 4. ಮುದ್ಧಣ ಮನೋರಮೆಯರ ಸಂವಾದದ ಸ್ವಾರಸ್ಯವನ್ನು ವಿವರಿಸಿ. ಕನ್ನಡ ಸಾಹಿತ್ಯ ಸೌರಭದಲ್ಲಿಯೇ ಮುದ್ಧಣ ಮನೋರಮೆಯರ ಸಂವಾದ ಬಹಳ ಸ್ವಾರಸ್ಯಕರವಾದ ಘಟ್ಟವಾಗಿದೆ. ಅರಮನೆಯಿಂದ ಬಂದ ಪತಿಯನ್ನು ಉಪಚರಿಸುತ್ತಾ ಬಗೆಯು ಬೆಸರ್ತುದು ಏನಾನುಂ ಒಂದು ನಲ್ಗಥೆಯಂ ಪೇಳ ಎಂದರೆ, ಪ್ರಾಣೇಶ್ವರಿ ತಡೆಯೇನ್, ಇನಿತೊಂದು ಬಯಕೆ ತಲೆದೋರೆ ಆವಗಹನಂ ಎಂದು ಹೇಳುವಾಗ, ಸೀತಾಪಹರಣದ ಕಥೆ ಕೇಳುವ ಬಯಕೆಯೇ ಎಂದಾಗ ಆನೊಲ್ಲೆಂ ಎನ್ನುತ್ತಾಳೆ. ಮೇಣ್ ಆವ ನಲ್ಗಥೆಯಂ ಪೇಳ್ವೆನೋ ಎಂದು ಗೊಂದಲ ತೋರಿದರೆ, ಇಂತೇಕೆ ಉಸಿರುವೈ, ನಾಡೊಳ್ ಎನಿತ್ತೋ ರಾಮಾಯಣಗಳೊಳವು, ನೀನ್ ಕೇಳುದರೊಳೆ ನಲ್ಲೆದೋರೆ ಕಂಡು ಪೇಳುವುದು ಎಂದು ತನ್ನ ಗಂಡ ಜ್ಞಾನಿ ಎಷ್ಟೆಲ್ಲ ತಿಳಿದುಕೊಂಡಿದ್ದಾನೆ ಎಂಬ ಭಾವ ವ್ಯಕ್ತಪಡಿಸುತ್ತಾಳೆ. ಅಂತೆಯೇ ಉಡುಗೊರೆಯ ವಿಚಾರ ಬಂದಾಗ, ಅರಮನೆಯುಳ್ಳಿ ಈ ರೀತಿಯ ಕಥೆ ಹೇಳಿದರೆ ರತ್ನದ ಕಡಗವನ್ನೋ ಚಿನ್ನದ ಕಂಠೀಹಾರವನ್ನೋ ಉಡುಗೊರೆಯಾಗಿ ನೀಡುತ್ತಾರೆ, ನೀನು ಏನನ್ನು ಕೊಡುವೆ ಎಂದು ಆಕೆಯನ್ನು ಕೀಟಲೆಗೈಯುತ್ತಾ ಆತ ಪ್ರತಿಕ್ರಿಯಿಸುತ್ತಾನೆ. ಅವಳೋ ಮಹಾಜಾಣೆ, ಅರಮನೆಯವರು ಕಥೆ ಕೇಳಿದ ನಂತರ ಉಡುಗೊರೆ ನೀಡುವರಲ್ಲವೇ? ನಾನು ಕಥೆ ಕೇಳಿ ಅದರ ಶಕ್ತಿ ಎಷ್ಟು ಇದೆ ನೋಡಿ ಅದಕ್ಕೆ ತಕ್ಕಂತೆ ಸನ್ಮಾನಿಸುತ್ತೇನೆ ಎಂಬ ಜಾಣ ಉತ್ತರ ನೀಡುತ್ತಾಳೆ. ಸಂಸ್ಕೃತದಲ್ಲಿ ಕಥೆಯನ್ನು ಆರಂಭಿಸಿದೊಡೆ ಈ ರೀತಿಯಾಗಿ ಕಥೆ ಆರಂಭವಾಗುವ ಕಥೆಗೆ ಎಂತು ಉಡುಗೊರೆಯೇವೆನೋ ಎಂದು ರೇಗಿಸುತ್ತಾಳೆ. ಅಲ್ಲದೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು, ಸರಳವಾಗಿ ತಿಳಿ ಕನ್ನಡದಲ್ಲಿ ಕಥೆ ಹೇಳು ಎಂದು ಕನ್ನಡ ಪ್ರೇಮ ವ್ಯಕ್ತಪಡಿಸುತ್ತಾಳೆ. ಇವರಿಬ್ಬರ ಸಂವಾದದಲ್ಲಿ ಪತಿಪತ್ನಿಯರ ನಡುವಿನ ಸಲ್ಲಾಪ, ಒಬ್ಬರನೊಬ್ಬರು ರೇಗಿಸುವ, ಕೆಣಕುವ, ಮೆಚ್ಚುವ ಭಾವಗಳು ಕಣ್ಣೆದುರು ತೇಲಿ ಹೋಗುತ್ತದೆ.